ನಮಸ್ಕಾರ. ಇಂದು ನಾನು ನಿಮ್ಮ ರಾಶಿ ಭವಿಷ್ಯವನ್ನು ಹೇಳಲಿದ್ದೇನೆ. ಇದು ನಿಮ್ಮ ಜಾತಕದ ಗ್ರಹಗಳ ಸ್ಥಿತಿ ಮತ್ತು ಗತಿಯ ಆಧಾರದ ಮೇಲೆ. ನಾನು ಬೇರೆ ಗುರುಜಿಗಳಂತೆ ಸುಳ್ಳು ಕಥೆಗಳನ್ನು ಕಟ್ಟುವುದಿಲ್ಲ. ನಿಜವಾದ ಗ್ರಹಗತಿಯ ಆಧಾರದ ಮೇಲೆ ನಿಮ್ಮ ಭವಿಷ್ಯವನ್ನು ವಿವರಿಸುತ್ತೇನೆ. ಆದ್ದರಿಂದ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಕಮೆಂಟ್ ಮಾಡಿ. ನಿಮ್ಮ ಪ್ರತಿಯೊಂದು ಕಮೆಂಟ್ಗೂ ನಾನು ಉತ್ತರ ನೀಡುತ್ತೇನೆ. ನಮಸ್ಕಾರ ಮೇಷರೇ, ಇಂದು ನಿಮ್ಮ ದೈನಂದಿನ ಜಾತಕವನ್ನು ಧೈರ್ಯ ಮತ್ತು ಉತ್ಸಾಹದ ಸ್ಪಂದನದಿಂದ ಕೇಳಿ. ಮಂಗಳನ ಪ್ರಭಾವದಿಂದ ಮೇಷ, ಇಂದು ನಿಮ್ಮ ಪ್ರವರ್ತಕ ಧೈರ್ಯ ಮತ್ತು ನಾಯಕತ್ವ ಸ್ಪಷ್ಟವಾಗಿ ಹೊರಹೊಮ್ಮುತ್ತವೆ. ಪ್ರಣಯದಲ್ಲಿ ಆಳವಾದ ಭಾವನಾತ್ಮಕ ಸಂಪರ್ಕಗಳು ಮೇಲ್ಮೈ ಆಕರ್ಷಣೆಗಿಂತ ಹೆಚ್ಚು ಮಹತ್ವ ಪಡೆಯುತ್ತವೆ. ಒಂಟಿಗಳು ದಯೆ ಮತ್ತು ನೈಜತೆಯ ಮೂಲಕ ಪಾಲುದಾರರನ್ನು ಆಕರ್ಷಿಸುತ್ತಾರೆ. ದಂಪತಿಗಳು ತಮ್ಮ ಕನಸುಗಳನ್ನು ಹಂಚಿಕೊಳ್ಳುವ ಮೂಲಕ ಭವಿಷ್ಯದ ದಿಕ್ಕನ್ನು ಒಟ್ಟಿಗೆ ರೂಪಿಸಬಹುದು. ಇಂದು ಆಳವಾದ ಭಾವನಾತ್ಮಕ ಪ್ರವಾಹಗಳು ಮೇಲ್ಮುಖವಾಗಿ ಬರುತ್ತವೆ. ನಿಮ್ಮ ಸಾಮಾನ್ಯ ನೇರ ಶೈಲಿಯನ್ನು ಸವಾಲು ಮಾಡಬಹುದು. ನಿರ್ಧಾರಗಳನ್ನು ತೆಗೆದುಕೊಳ್ಳುವ ಮೊದಲು ನಿಮ್ಮ ಆಂತರಿಕ ಧ್ವನಿಯನ್ನು ಶಾಂತವಾಗಿ ಆಲಿಸಿ. ಕುಟುಂಬದ ವಿಷಯಗಳಲ್ಲಿ ಬಲವಂತದ ಹಸ್ತಕ್ಷೇಪಕ್ಕಿಂತ ನಿಮ್ಮ ಸೌಮ್ಯ ಶಕ್ತಿ ಮತ್ತು ಸಹಾನುಭೂತಿ ಹೆಚ್ಚು ಪರಿಣಾಮಕಾರಿಯಾಗುತ್ತದೆ. ನಿಮ್ಮ ದೌರ್ಬಲ್ಯವನ್ನು ಸ್ವೀಕರಿಸುವ ಧೈರ್ಯವು ಸಂಬಂಧಗಳನ್ನು ಗಾಢಗೊಳಿಸುತ್ತದೆ. ವೃತ್ತಿಯಲ್ಲಿ ಇಂದು ನಿಮ್ಮ ಭಾವನಾತ್ಮಕ ಬುದ್ಧಿವಂತಿಕೆ ತಂಡಕ್ಕೆ ಅಮೂಲ್ಯವಾದುದು. ಸ್ಪಾಟ್ಲೈಟ್ನಿಂದ ಹಿಂದೆ ಸರಿದು ಸಹೋದ್ಯೋಗಿಗಳ ನವೀನ ಆಲೋಚನೆಗಳನ್ನು ಬೆಂಬಲಿಸಿ. ಸಹಯೋಗ ಪ್ರಾಜೆಕ್ಟ್ಗಳಲ್ಲಿ ನಿಮ್ಮ ಪ್ರೋತ್ಸಾಹ ಮತ್ತು ಪ್ರೇರಣೆ ದೀರ್ಘಕಾಲಿಕ ಸಂಬಂಧಗಳನ್ನು ನಿರ್ಮಿಸುತ್ತದೆ. ತೆರೆಮರೆಯಲ್ಲಿಯೇ ಇತರರಿಗೆ ಸ್ಫೂರ್ತಿ ನೀಡುವ ನಿಮ್ಮ ಸಾಮರ್ಥ್ಯ ವೃತ್ತಿಪರವಾಗಿ ನಿಮ್ಮನ್ನು ಗುರುತಿಸುತ್ತದೆ. ನೀರಿನ ಆಧಾರಿತ ಚಟುವಟಿಕೆಗಳು ಇಂದು ನಿಮ್ಮ ಶಕ್ತಿಯನ್ನು ಪುನಃಸ್ಥಾಪಿಸುತ್ತವೆ. ಈಜು, ಜಲಚಿಕಿತ್ಸೆ ಅಥವಾ ದೀರ್ಘ ಸ್ನಾನ ದೇಹ ಮತ್ತು ಮನಸ್ಸನ್ನು ಶುದ್ಧಿಗೊಳಿಸುತ್ತದೆ. ಜಲಸಂಯೋಜನೆಗೆ ಗಮನವಿಡಿ ಮತ್ತು ಈ ಸಂಜೆ ಉರಿಯೂತದ ಆಹಾರಗಳನ್ನು ತಪ್ಪಿಸಿ. ಪ್ರಯಾಣದ ದೃಷ್ಟಿಯಿಂದ ಸಂಜೆಯ ಪ್ರಯಾಣಗಳು ವಿಶೇಷವಾಗಿ ಫಲಪ್ರದವಾಗಬಹುದು. ಬೆಳಗ್ಗಿನ ಪ್ರಯಾಣವನ್ನು ಮುಂದೂಡಿ. ಅದೃಷ್ಟ ಸಂಖ್ಯೆಗಳು 7, 16, 23, 29, 34. ಸೇವಾ ಮನೋಭಾವ ಮತ್ತು ಭಾವನಾತ್ಮಕ ದಯೆಯಿಂದ ಅದೃಷ್ಟ ಹರಿಯುತ್ತದೆ. ಸಂಜೆ 6 ರಿಂದ 8 ಗಂಟೆಯ ನಡುವೆ ಅನಿರೀಕ್ಷಿತ ಅವಕಾಶಗಳು ಉದ್ಭವಿಸಬಹುದು. ಪರಿಹಾರ: ಚಂದ್ರಶಿಲಾ ಆಭರಣವನ್ನು ಧರಿಸಿ. ಸೂರ್ಯಾಸ್ತದ ವೇಳೆ ಬಿಳಿ ಮೇಣದ ಬತ್ತಿಯನ್ನು ಬೆಳಗಿಸಿ. ನೀಲಿ ಮತ್ತು ಬೆಳ್ಳಿ ಬಣ್ಣಗಳನ್ನು ಧರಿಸಿ. ಸೌತೆಕಾಯಿ ಪುದೀನ ಚಹಾ ಕುಡಿಯಿರಿ. ನಮಸ್ಕಾರ ವೃಷಭರೇ, ಇಂದು ನಿಮ್ಮ ದೈನಂದಿನ ಜಾತಕವನ್ನು ಸ್ಥಿರತೆ ಮತ್ತು ಸೌಂದರ್ಯದ ದೃಷ್ಟಿಯಿಂದ ಕೇಳಿ. ಶುಕ್ರನ ಆಶೀರ್ವಾದದಿಂದ ವೃಷಭ, ಇಂದು ನಿಮ್ಮ ಸ್ಥಿರತೆ ಮತ್ತು ಇಂದ್ರಿಯತೆಯ ಮೆಚ್ಚುಗೆಯು ಸ್ಪಷ್ಟವಾಗಿ ಹೊರಹೊಮ್ಮುತ್ತದೆ. ಪ್ರಣಯದಲ್ಲಿ ಸುರಕ್ಷತೆ ಮತ್ತು ಸೌಕರ್ಯಕ್ಕೆ ಆದ್ಯತೆ ನೀಡುವ ಸಂಜ್ಞೆಗಳು ಸಂಬಂಧಗಳನ್ನು ಗಾಢಗೊಳಿಸುತ್ತವೆ. ಒಂಟಿಗಳು ನಿಜವಾದ ಸ್ವ ಅಭಿವ್ಯಕ್ತಿ ಮತ್ತು ಉಷ್ಣತೆಯ ಮೂಲಕ ಪಾಲುದಾರರನ್ನು ಆಕರ್ಷಿಸುತ್ತಾರೆ. ದಾಂಪತ್ಯಗಳು ಸ್ನೇಹಭರಿತ ಮನೆ ಡೇಟ್ಗಳು ಮತ್ತು ಹೃತ್ಪೂರ್ವಕ ಸಂಭಾಷಣೆಗಳ ಮೂಲಕ ಸಂಬಂಧವನ್ನು ಪುನರುಜ್ಜೀವನಗೊಳಿಸಬಹುದು. ಶುಕ್ರನ ಶಕ್ತಿಯು ನಿಮ್ಮೊಳಗಿನ ಸೌಂದರ್ಯ ಮತ್ತು ಸಂಪರ್ಕದ ಬಯಕೆಯನ್ನು ಜಾಗೃತಗೊಳಿಸುತ್ತದೆ. ಇಂದು ಆ ಭಾವನೆಗಳನ್ನು ಗೌರವಿಸಿ. ಕ್ಷೀಣಿಸುವ ಚಂದ್ರನು ಹಳೆಯ ಮಾದರಿಗಳನ್ನು ಬಿಡಲು ಪ್ರೋತ್ಸಾಹಿಸುತ್ತದೆ. ನಿಮ್ಮ ದೀರ್ಘಕಾಲಿಕ ಗುರಿಗಳನ್ನು ಮರುಮೌಲ್ಯಮಾಪನ ಮಾಡಿ. ವೈಯಕ್ತಿಕ ಆಯ್ಕೆಗಳಲ್ಲಿ ಸ್ಪಷ್ಟತೆ ಬೇಕಾದಾಗ ನಿಮ್ಮ ಆಂತರಿಕ ಬುದ್ಧಿವಂತಿಕೆಯನ್ನು ನಂಬಿ. ಸಣ್ಣ ನಿರ್ಧಾರಾತ್ಮಕ ಹೆಜ್ಜೆಗಳು ಮುಂದಿನ ಬೆಳವಣಿಗೆಗೆ ದಾರಿ ಮಾಡಿಕೊಡುತ್ತವೆ. ಇಂದಿನ ಗ್ರಹ ಸಂಯೋಜನೆಗಳು ಸಹಯೋಗ ಪ್ರಯತ್ನಗಳಿಗೆ ಅನುಕೂಲವಾಗಿವೆ. ತಂಡದೊಂದಿಗೆ ಸೇತುವೆ ನಿರ್ಮಿಸುವುದರಲ್ಲಿ ನಿಮ್ಮ ಕ್ರಮಬದ್ಧತೆ ಮತ್ತು ಪ್ರಾಯೋಗಿಕ ಬುದ್ಧಿವಂತಿಕೆ ಅಮೂಲ್ಯ. ಏಕಾಂಗಿ ಸಾಧನೆಗಳಿಂದ ತಂಡ ಸಮಸ್ಯಾ ಪರಿಹಾರಗಳು ಮತ್ತು ಸಂಯೋಜನೆಗಳು ಹೆಚ್ಚು ಫಲಪ್ರದವಾಗುತ್ತವೆ. ಮಧ್ಯಾಹ್ನ 2 ರಿಂದ 4 ಗಂಟೆಗಳ ನಡುವೆ ನೆಟ್ವರ್ಕಿಂಗ್ ಪ್ರಯತ್ನಗಳು ಮತ್ತು ವೃತ್ತಿ ಚರ್ಚೆಗಳು ವಿಶೇಷ ಫಲ ತರುತ್ತವೆ. ಮಂಗಳನ ಚಲನೆ ದೈಹಿಕ ಚಟುವಟಿಕೆಗೆ ಪ್ರೇರೇಪಿಸುತ್ತದೆ. ಶಕ್ತಿ ದಿಕ್ಕು ಮಾಡಲು ತರಬೇತಿ, ಪಾದಯಾತ್ರೆ ಅಥವಾ ನಿಯಮಿತ ವ್ಯಾಯಾಮಗಳನ್ನು ಪರಿಗಣಿಸಿ. ಜಾಯಿಂಟ್ ಹೆಲ್ತ್ ಮತ್ತು ಸರಿಯಾದ ಪೋಸ್ಚರ್ ಕಾಪಾಡಲು ಗಮನವಿರಲಿ. ದೀರ್ಘಕಾಲ ಕೆಲಸ ಮಾಡುವಾಗ ಮಧ್ಯಂತರ ವಿಶ್ರಾಂತಿ ಅಗತ್ಯ. ದಿನದ ಮಧ್ಯದಲ್ಲಿ ಹಸಿರು ತರಕಾರಿಗಳು ಮತ್ತು ಸಮತೋಲ ಆಹಾರ ನಿಮ್ಮ ಶಕ್ತಿಯನ್ನು ಬೆಂಬಲಿಸುತ್ತದೆ. ಕುಟುಂಬ ಚರ್ಚೆಗಳಲ್ಲಿ ರಾಜತಾಂತ್ರಿಕ ತಾಳ್ಮೆ ಮತ್ತು ಪ್ರಾಯೋಗಿಕ ಬುದ್ಧಿವಂತಿಕೆ ಮುಖ್ಯ. ಬೇಡಿಕೆ ಇಡುವ ರಿಲೇಟಿವ್ಸ್ ಜೊತೆ ಭಾವನಾತ್ಮಕ ಮಿತಿಗಳನ್ನು ಸ್ಥಾಪಿಸುವುದು ನಿಮ್ಮ ಆಂತರಿಕ ಶಾಂತಿಯನ್ನು ರಕ್ಷಿಸುತ್ತದೆ.
ಯಾವುದೇ ಹತಾಶೆಯನ್ನು ಸೃಜನಾತ್ಮಕ ಯೋಜನೆಗಳ ಮೂಲಕ ಅಥವಾ ದೈಹಿಕ ಚಟುವಟಿಕೆಗಳಲ್ಲಿ ಚಾನೆಲ್ ಮಾಡಿ. ಸಣ್ಣ ಮೆಚ್ಚುಗೆಯ ಕ್ರಿಯೆಗಳು ಇಂದು ದೊಡ್ಡ ಪರಿಣಾಮ ತರುತ್ತವೆ. ನಮಸ್ಕಾರ ಮಿಥುನರೇ, ಇಂದು ನಿಮ್ಮ ದೈನಂದಿನ ಜಾತಕವನ್ನು ಬುಧನ ಚಾತುರ್ಯ ಮತ್ತು ಸಂವಹನದ ಸ್ಪಷ್ಟತೆಯಿಂದ ಕೇಳಿ. ಬುಧನ ಆಶೀರ್ವಾದದಿಂದ ಮಿಥುನ, ಇಂದು ನಿಮ್ಮ ಬೌದ್ಧಿಕ ಕುತೂಹಲ ಮತ್ತು ಸಂವಹನದ ಚಾತುರ್ಯವು ಸ್ಪಷ್ಟವಾಗಿ ಹೊರಹೊಮ್ಮುತ್ತದೆ. ಪ್ರಣಯದಲ್ಲಿ ಹಾಸ್ಯ ಮತ್ತು ಆಳವಾದ ಸಂಭಾಷಣೆಗಳು ಸಂಬಂಧಗಳಿಗೆ ಜೀವ ತುಂಬುತ್ತವೆ. ಒಂಟಿಗಳು ಹಾಸ್ಯಮಯ ವಿನಿಮಯ ಮತ್ತು ನಿಜವಾದ ಚರ್ಚೆಗಳ ಮೂಲಕ ಪಾಲುದಾರರನ್ನು ಆಕರ್ಷಿಸುತ್ತಾರೆ. ದಂಪತಿಗಳು ಹೊಸ ವಿಷಯಗಳನ್ನು ಒಟ್ಟಿಗೆ ಅನ್ವೇಷಿಸುವ ಮೂಲಕ ತಮ್ಮ ಬಂಧವನ್ನು ಗಾಢಗೊಳಿಸಬಹುದು. ಆಂತರಿಕ ಸಂಭಾಷಣೆ ಇಂದು ನಿಮ್ಮ ದಿಕ್ಸೂಚಿಯಾಗುತ್ತದೆ. ನಿಮ್ಮನ್ನು ಸದ್ದಿಡದೆ ಹಿಡಿದಿಟ್ಟುಕೊಂಡಿರುವ ನಂಬಿಕೆಗಳನ್ನು ಪ್ರಶ್ನಿಸಿ ಮತ್ತು ಹೊಸ ದೃಷ್ಟಿಕೋನಕ್ಕೆ ಅವಕಾಶ ನೀಡಿ. ಶುಕ್ರವಾರದ ಪ್ರಭಾವವು ನಿಮ್ಮ ಮೋಡಿ ಮತ್ತು ಸಾಮಾಜಿಕ ಕಾಂತಿಯನ್ನು ಹೆಚ್ಚಿಸುತ್ತದೆ. ಇಂದು ಆಳವಾದ ಸಂಭಾಷಣೆಗಳು ನಿಮ್ಮ ಗುಪ್ತ ಅಂಶಗಳನ್ನು ಬಹಿರಂಗಗೊಳಿಸುತ್ತವೆ. ವೃತ್ತಿಯಲ್ಲಿ ನಿಮ್ಮ ಮಧ್ಯಸ್ಥಿಕೆ ಮತ್ತು ಬಹು ದೃಷ್ಟಿಕೋನಗಳನ್ನು ನೋಡುವ ಸಾಮರ್ಥ್ಯವು ಸಹಯೋಗಿ ಪ್ರಯೋಜನಗಳಿಗೆ ಅಮೂಲ್ಯವಾದುದು. ಕಿರಿಯರ ಮಾರ್ಗದರ್ಶನ ಮತ್ತು ಜ್ಞಾನ ಹಂಚಿಕೆಯಿಂದ ನಿಮ್ಮ ಪ್ರಭಾವ ವಿಸ್ತಾರಗೊಳ್ಳುತ್ತದೆ. ಮಾನಸಿಕ ಪ್ರಚೋದನೆ ಇಂದು ನಿಮ್ಮ ಶಕ್ತಿಯನ್ನು ಹೆಚ್ಚಿಸುತ್ತದೆ. ಓದುವುದು, ಬರೆಯುವುದು ಅಥವಾ ಹೊಸ ಕೌಶಲಗಳನ್ನು ಕಲಿಯುವುದರಲ್ಲಿ ತೊಡಗಿಸಿಕೊಳ್ಳಿ. ದೈಹಿಕವಾಗಿ ಉಸಿರಾಟದ ವ್ಯಾಯಾಮಗಳೊಂದಿಗೆ ಲಘು ಕಾರ್ಡಿಯೋ ಅಥವಾ ಸೈಕ್ಲಿಂಗ್ ನಿಮ್ಮ ನರಮಂಡಲಕ್ಕೆ ಲಾಭ ನೀಡುತ್ತದೆ. ಮಧ್ಯಾಹ್ನದ ಸ್ಕ್ರೀನ್ ಟೈಮನ್ನು ಮಿತ ಮಾಡಿ ಮತ್ತು ಮಧ್ಯಂತರ ವಿಶ್ರಾಂತಿಗಳನ್ನು ತೆಗೆದುಕೊಳ್ಳಿ. ಮಲಗುವ ಮುನ್ನ ಜರ್ನಲಿಂಗ್ ಮೂಲಕ ಭಾವನೆಗಳನ್ನು ಪ್ರಕ್ರಿಯಿಸಿ. ಸಂಬಂಧಗಳಲ್ಲಿ ಉಂಟಾಗುವ ಗೊಂದಲಗಳನ್ನು ನಿಮ್ಮ ವಿಶ್ಲೇಷಣಾತ್ಮಕ ಮನಸ್ಸಿನಿಂದ ವಿಂಗಡಿಸಿ. ವಿಶ್ವಸನೀಯ ಸ್ನೇಹಿತನೊಂದಿಗೆ ಹೃದಯಸ್ಪರ್ಶಿ ಸಂಭಾಷಣೆಗಳು ಸಂಜೆ ಹೊತ್ತಿಗೆ ಸ್ಪಷ್ಟತೆಯನ್ನು ತರುತ್ತವೆ. ಅದೃಷ್ಟ ಸಂಖ್ಯೆಗಳು 7, 14, 23, 31, 46. ಲಿಖಿತ ಸಂವಹನ ಮತ್ತು ಸಾಮಾಜಿಕ ಸಂಪರ್ಕಗಳ ಮೂಲಕ ಅದೃಷ್ಟ ಹರಿಯುತ್ತದೆ. ಸ್ಥಳೀಯ ಅನ್ವೇಷಣೆಗಳು ಮತ್ತು ಸಣ್ಣ ಮಧ್ಯಾಹ್ನದ ಭೇಟಿ ಪ್ರಯಾಣಗಳು ಹೊಸ ಅವಕಾಶಗಳನ್ನು ತರುತ್ತವೆ. ಮಧ್ಯಾಹ್ನದ ನಂತರದ ಸಂಭಾಷಣೆಗಳನ್ನು ಗಮನಿಸಿ. ಪರಿಹಾರ: ಪ್ರಕಾಶಮಾನ ಹಳದಿ ಅಥವಾ ನೀಲಗಿರಿ ಬಣ್ಣ ಧರಿಸಿ. ಸಿಟ್ರಿನ್ ತುಂಡನ್ನು ಜೇಬಿನಲ್ಲಿಟ್ಟುಕೊಳ್ಳಿ. ಪ್ರಮುಖ ಕಾಲ್ಗಳ ಮುನ್ನ ಉತ್ತರಕ್ಕೆ ಮುಖ ಮಾಡಿ. ಮಧ್ಯಾಹ್ನದ ವೇಳೆ ಹಸಿರು ಚಹಾ ಸೇವಿಸಿ. ನಮಸ್ಕಾರ ಕರ್ಕರೆ, ಇಂದು ನಿಮ್ಮ ದೈನಂದಿನ ಜಾತಕವನ್ನು ಭಾವನಾತ್ಮಕ ಆಳ ಮತ್ತು ಪೋಷಣೆಯ ಶಕ್ತಿಯಿಂದ ಕೇಳಿ. ಚಂದ್ರನ ಆಶೀರ್ವಾದದಿಂದ ಕರ್ಕ, ಇಂದು ನಿಮ್ಮ ಪೋಷಣಾ ಸ್ವಭಾವ ಮತ್ತು ಭಾವನಾತ್ಮಕ ಆಳ ಸ್ಪಷ್ಟವಾಗಿ ಹೊರಹೊಮ್ಮುತ್ತವೆ. ಪ್ರಣಯದಲ್ಲಿ ದುರ್ಬಲತೆಯ ಹಂಚಿಕೆ ಮತ್ತು ಸೌಮ್ಯ ಆರೈಕೆ ಸಂಬಂಧಗಳನ್ನು ಗಾಢಗೊಳಿಸುತ್ತವೆ. ಒಂಟಿಗಳು ತಮ್ಮ ಪೋಷಣಾ ಗುಣಗಳಿಂದ ನಿಜವಾದ ಪಾಲುದಾರರನ್ನು ಆಕರ್ಷಿಸುತ್ತಾರೆ. ದಂಪತಿಗಳು ಮನೆಯಲ್ಲಿ ಚಿಕ್ಕ ಹೃದಯಸ್ಪರ್ಶಿ ಕ್ಷಣಗಳನ್ನು ಸೃಷ್ಟಿಸಿದರೆ ಸಂಬಂಧಗಳು ಮತ್ತಷ್ಟು ಬಲಗೊಳ್ಳುತ್ತವೆ. ಶುಕ್ರನ ಪ್ರಭಾವವು ಭಾವನಾತ್ಮಕ ಭದ್ರತೆ ಮತ್ತು ಸೊಕರಿನ ಅಗತ್ಯವನ್ನು ಹೆಚ್ಚಿಸುತ್ತದೆ. ನಿಮ್ಮ ಹೃದಯದ ಬೇಡಿಕೆಗಳನ್ನು ಗೌರವಿಸಿ. ಕ್ಷೀಣಿಸುವ ಚಂದ್ರನು ಹಳೆಯ ಮಾದರಿಗಳನ್ನು ಬಿಡಲು ಪ್ರೋತ್ಸಾಹಿಸುತ್ತಾನೆ. ನಿಮ್ಮ ದೀರ್ಘಕಾಲೀನ ಗುರಿಗಳನ್ನು ಮರುಮೌಲ್ಯಮಾಪಿಸಿ. ನಿಜವಾದ ಸಂಪರ್ಕಗಳಿಗೆ ಮುಕ್ತವಾಗಿದ್ದಾಗ ನಿಮ್ಮ ಸೂಕ್ಷ್ಮ ಸ್ವಭಾವವನ್ನು ರಕ್ಷಿಸುವ ಗಡಿಗಳನ್ನು ನಿರ್ಮಿಸತ್ತ ಗಮನಹರಿಸಿ. ಇಂದು ವೃತ್ತಿಪರ ಸನ್ನಿವೇಶಗಳಲ್ಲಿ ನಿಮ್ಮ ಅಂತಃಜ್ಞೆಯ ಸಾಮರ್ಥ್ಯಗಳು ಹೊಳಗುತ್ತವೆ. ಸಹೋದ್ಯೋಗಿಗಳು ಸೂಕ್ಷ್ಮ ವಿಷಯಗಳಲ್ಲಿ ನಿಮ್ಮ ಮಾರ್ಗದರ್ಶನವನ್ನು ಹೂಡುತ್ತಾರೆ. ಸಾಲುಗಳ ನಡುವೆ ಓದುವ ನಿಮ್ಮ ನೈಸರ್ಗಿಕ ಸಾಮರ್ಥ್ಯವು ತಂಡದ ಚಲನಗತಿಯಲ್ಲಿ ನಿಮಗೆ ಲಾಭ ನೀಡುತ್ತದೆ. ಏಕಾಂಕ ಪ್ರಯತ್ನಗಳಿಗಿಂತ ಸಹಯೋಗ ಪ್ರಯೋಜನಗಳಿಗೆ ಗಮನಹರಿಸಿ. ನಿಮ್ಮ ಸಹಾನುಭೂತಿ ನಾಯಕತ್ವಕ್ಕೆ ದಾರಿ ಮಾಡಿಕೊಡುತ್ತದೆ. ಜೀರ್ಣಕ್ರಿಯೆ ಮತ್ತು ಜಲಸಂಚಲನದ ಮೇಲೆ ವಿಶೇಷ ಗಮನ ನೀಡಿ. ನಿಮ್ಮ ದೇಹ ಭಾವನಾತ್ಮಕ ಒತ್ತಡವನ್ನು ದೈಹಿಕವಾಗಿ ಹೊತ್ತುಕೊಳ್ಳಬಹುದು. ಸೌಮ್ಯ ಸ್ಟ್ರೆಚಿಂಗ್, ಈಜು ಅಥವಾ ಬೆಚ್ಚನಿ ಸ್ನಾನ ಶಾಂತಿಯನ್ನು ತರುತ್ತದೆ. ಸಂಜೆ ಮನನ ಅಥವಾ ಉಸಿರಾಟದ ವ್ಯಾಯಾಮಗಳು ನಿಮ್ಮ ಶಕ್ತಿಯನ್ನು ಪುನಃಸ್ಥಾಪಿಸಲು ಸಹಾಯ ಮಾಡುತ್ತವೆ. ದೇಹದ ಸೂಚನೆಗಳನ್ನು ಗಮನಿಸಿ. ಆಳವಾದ ಭಾವನೆಗಳು ಹೊರಹೊಮ್ಮುವಾಗ ಅವು ಗುಣಪಡಿಸಿಕೆ ಮತ್ತು ಬೆಳವಣಿಗೆಗೆ ದಾರಿ ಮಾಡುತ್ತವೆ. ಹಳೆಯ ನೆನಪುಗಳು ಸರ್ಫೇಸ್ ಆಗಬಹುದು. ಅವುಗಳನ್ನು ನಿರಾಕರಿಸದೆ ಅಂಗೀಕರಿಸಿ ಮತ್ತು ಅವುಗಳಿಂದ ಪಾಠಗಳನ್ನು ತೆಗೆದುಕೊಳ್ಳಿ. ಕುಟುಂಬದ ಚರ್ಚೆಗಳಲ್ಲಿ ನಿಮ್ಮ ಭಾವನಾತ್ಮಕ ಬುದ್ಧಿವಂತಿಕೆಯನ್ನು ನಂಬಿ. ನಿಮ್ಮ ಕಾಳಜಿ ಇತರರಿಗೆ ಭದ್ರತೆಯ ಸ್ಥಳವನ್ನು ಒದಗಿಸುತ್ತದೆ. ಅದೃಷ್ಟ ಸಂಖ್ಯೆಗಳು 2, 11, 27 ಮತ್ತು 36.
ಸಂಜೆ 7ರಿಂದ 9 ಗಂಟೆಯ ನಡುವೆ ಪ್ರಮುಖ ಸಂಭಾಷಣೆಗಳು ಮತ್ತು ನಿರ್ಧಾರಗಳಿಗೆ ವಿಶೇಷ ಮಹತ್ವವಿದೆ. ಪರಿಹಾರ: ಮೃದುವಾದ ನೀಲಿ ಅಥವಾ ಸಮುದ್ರ ಹಸಿರು ಬಟ್ಟೆ ಧರಿಸಿ, ಚಂದ್ರಶಿಲೆ ಅಥವಾ ಮುತ್ತನ್ನು ಹತ್ತಿರವಿಟ್ಟು ಧ್ಯಾನ ಮಾಡಿ, ಸೋಪ್ ಅಥವಾ ಗಿಡಮೂಲಿಕೆ ಚಹಾ ಸೇವಿಸಿ. ನಮಸ್ಕಾರ ಸಿಂಹರೇ, ಇಂದು ನಿಮ್ಮ ದೈನಂದಿನ ಜಾತಕವನ್ನು ಪ್ರಭಾವಶಾಲಿ ಉತ್ಸಾಹ ಮತ್ತು ಆತ್ಮವಿಶ್ವಾಸದಿಂದ ಕೇಳಿ. ಸೂರ್ಯನ ಆಶೀರ್ವಾದದಿಂದ ಸಿಂಹ, ಇಂದು ನಿಮ್ಮ ನಾಯಕತ್ವ ಮತ್ತು ಸೃಜನಶೀಲತೆ ಸ್ಪಷ್ಟವಾಗಿ ಹೊಳೆಯುತ್ತವೆ. ಪ್ರಣಯದಲ್ಲಿ ಶಾಂತ ಆತ್ಮೀಯ ಕ್ಷಣಗಳು ಭವ್ಯ ಸನ್ನೆಗಳಿಗಿಂತ ಹೆಚ್ಚು ಮೌಲ್ಯವನ್ನು ನೀಡುತ್ತವೆ. ಒಂಟಿಗಳು ಆಳವಾದ ಸಂಭಾಷಣೆಗಳ ಮೂಲಕ ನಿಜವಾದ ಸಂಪರ್ಕವನ್ನು ಕಂಡುಹಿಡಿಯಬಹುದು. ದಾಂಪತ್ಯಗಳು ಸೌಮ್ಯ ದುರ್ಬಲತೆಯ ಹಂಚಿಕೆಯಿಂದ ಮತ್ತು ಸ್ನೇಹಿಶೀಲ ಸ್ಥಳಗಳನ್ನು ಸೃಷ್ಟಿಸುವ ಮೂಲಕ ಸಂಬಂಧವನ್ನು ಗಾಢಗೊಳಿಸಬಹುದು. ಶುಕ್ರನ ಪ್ರಭಾವವು ನಿಮ್ಮ ಕಾಂತೀಯ ವರ್ಚಸ್ಸನ್ನು ಸೌಮ್ಯವಾಗಿ ಹೆಚ್ಚಿಸುತ್ತದೆ. ಇಂದು ಗುಪ್ತ ಸೃಜನಶೀಲ ಪ್ರತಿಭೆಗಳು ಹೊರಬರುವ ಸಮಯ. ಆಳವಾದ ಆತ್ಮಾವಲೋಕನವು ನಿಮ್ಮೊಳಗಿನ ಹೊಸ ಕಲ್ಪನೆಗಳನ್ನು ಬಹಿರಂಗಪಡಿಸುತ್ತದೆ. ಇತ್ತೀಚೆಗೆ ಮನಸ್ಸಿನಲ್ಲಿ ಕುದಿಯುತ್ತಿರುವ ವೈಯಕ್ತಿಕ ಪರಿವರ್ತನೆಗಳ ಕಡೆಗೆ ನಿಮ್ಮ ಪ್ರವೃತ್ತಿಯನ್ನು ನಂಬಿ. ಸಣ್ಣ ಧೈರ್ಯಶಾಲಿ ಹೆಜ್ಜೆಗಳು ನಿಮ್ಮ ಸೃಜನಶೀಲ ಯೋಜನೆಗಳಿಗೆ ದಾರಿ ಮಾಡಿಕೊಡುತ್ತವೆ. ಸಹಯೋಗಿ ಪ್ರಾಜೆಕ್ಟ್ಗಳು ಇಂದು ನಿಮ್ಮ ರಾಜತಾಂತ್ರಿಕ ಕೌಶಲ್ಯಗಳನ್ನು ಬೇಡಿಕೊಳ್ಳುತ್ತವೆ. ಹಿಂದೆ ಸರಿದು ಟೀಮ್ ಸದಸ್ಯರಿಗೆ ತಮ್ಮ ದೃಷ್ಟಿಕೋನವನ್ನು ಹಂಚಿಕೊಳ್ಳಲು ಅವಕಾಶ ನೀಡಿ. ಇತರರಿಗೆ ಸ್ಫೂರ್ತಿ ನೀಡುವ ನಿಮ್ಮ ಸಾಮರ್ಥ್ಯವು ಬೆಂಬಲಿತ ನಾಯಕತ್ವದ ಮೂಲಕ ಬೆಳಗುತ್ತದೆ. ಸಹೋದ್ಯೋಗಿಗಳಿಗೆ ಮಾರ್ಗದರ್ಶನ ನೀಡುವುದರಿಂದ ನೀವು ದೀರ್ಘಕಾಲಿಕ ವೃತ್ತಿಪರ ಬಂಧಗಳನ್ನು ನಿರ್ಮಿಸುತ್ತೀರಿ. ಸೃಜನಶೀಲ ಸಹಯೋಗಗಳು ಮತ್ತು ಸಮರ್ಥ ಸಂಭಾಷಣೆಯು ಮುಂದಿನ ಅವಕಾಶಗಳಿಗೆ ದಾರಿ ಮಾಡಿಕೊಡುತ್ತವೆ. ಇಂದು ಸೌಮ್ಯ ಯೋಗ ಮತ್ತು ಸ್ಟ್ರೆಚಿಂಗ್ ಮೂಲಕ ದೇಹವನ್ನು ಪುನಶ್ಚೈತನಿಸಿ. ತೀವ್ರ ವ್ಯಾಯಾಮದ ಬದಲು ಪುನರುಚ್ಚೈತನ್ಯಕಾರಿ ಚಟುವಟಿಕೆಗಳನ್ನು ಆಯ್ಕೆ. ಬೆನ್ನಿನ ಕೆಳಭಾಗಕ್ಕೆ ವಿಶೇಷ ಜಾಗರೂಕತೆ ನೀಡಿ ಮತ್ತು ಸಂಗ್ರಹಿತ ಒತ್ತಡವನ್ನು ಬಿಡುಗಡೆ ಮಾಡಲು ಆಳವಾದ ಉಸಿರಾಟ ತಂತ್ರಗಳನ್ನು ಅಭ್ಯಾಸ ಮಾಡಿ. ದಿನದ ಕೊನೆಯಲ್ಲಿ ಕ್ಯಾಮೊಮೈಲ್ ಚಹಾ ಅಥವಾ ಸೌಮ್ಯ ಧ್ಯಾನವು ನಿಮ್ಮ ಮನಸ್ಸಿಗೆ ಶಾಂತಿಯನ್ನು ತರಲು ಸಹಾಯ ಮಾಡುತ್ತದೆ. ಕುಟುಂಬ ಚರ್ಚೆಗಳಲ್ಲಿ ಹೆಚ್ಚಿನ ತಾಳ್ಮೆ ಮತ್ತು ತಿಳುವಳಿಕೆ ಇಂದು ಮುಖ್ಯ. ನಿಕಟ ವ್ಯಕ್ತಿಗೆ ನೇರವಾಗಿ ಕೇಳದೇ ಇದ್ದರೂ ಅವರಿಗೆ ನಿಮ್ಮ ಸ್ಥಿರ ಬೆಂಬಲ ಬೇಕಾಗಬಹುದು. ನಿಮ್ಮ ಬೆಚ್ಚನ ಹೃದಯವು ಅವರಿಗೆ ಸಾಂತ್ವನ ತರುತ್ತದೆ. ಕಲಾತ್ಮಕ ಅಭಿವ್ಯಕ್ತಿಯ ಮೂಲಕ ಭಾವನೆಗಳನ್ನು ಪ್ರಕ್ರಿಯಿಸಿ ಮತ್ತು ಸೌಮ್ಯ ದುರ್ಬಲತೆಯನ್ನು ಹಂಚಿಕೊಳ್ಳಿ. ಅದು ಸಂಬಂಧಗಳನ್ನು ಗಾಢಗೊಳಿಸುತ್ತದೆ. ಅದೃಷ್ಟ ಸಂಖ್ಯೆಗಳು 7, 23, 41. ಮಧ್ಯಾಹ್ನ 2ರಿಂದ 4 ಗಂಟೆಯ ಮಧ್ಯೆ ಸೃಜನಶೀಲ ಸಹಯೋಗಗಳು ಮತ್ತು ಪ್ರಣಯ ಮುಖಾಮುಖಿಗಳಿಗೆ ಅವಕಾಶಗಳು ಹೆಚ್ಚಾಗುತ್ತವೆ. ಪರಿಹಾರ: ಮೃದುವಾದ ಲ್ಯಾವೆಂಡರ್ ಅಥವಾ ತಿಳಿ ಹಳದಿ ಬಣ್ಣ ಧರಿಸಿ, ಸೂರ್ಯಾಸ್ತದ ಸಮಯದಲ್ಲಿ ಮರ್ಮರದಿಂದ ಧ್ಯಾನಿಸಿ, ಕ್ಯಾಮೊಮೈಲ್ ಚಹಾ ಕುಡಿಯಿರಿ ಮತ್ತು ಶ್ರೀಗಂಧದ ಧೂಪ ಸುಡಿರಿ. ನಮಸ್ಕಾರ ಕನ್ಯಾರೆ, ಇಂದು ನಿಮ್ಮ ದೈನಂದಿನ ಜಾತಕವನ್ನು ನಿಖರತೆ ಮತ್ತು ಸೌಮ್ಯ ಸ್ವೀಕಾರದ ದೃಷ್ಟಿಯಿಂದ ಕೇಳಿ. ಬುಧನ ಆಶೀರ್ವಾದದಿಂದ ಕನ್ಯಾ, ಇಂದು ನಿಮ್ಮ ವಿಶ್ಲೇಷಣಾತ್ಮಕ ಮನಸ್ಸು ಮತ್ತು ಸೇವಾ ಮನೋಭಾವ ಸ್ಪಷ್ಟವಾಗಿ ಹೊರಹೊಮ್ಮುತ್ತವೆ. ಪ್ರಣಯದಲ್ಲಿ ಸಣ್ಣ ಚಿಂತನಾಶೀಲ ಸನ್ನೆಗಳು ಹೆಚ್ಚು ಪ್ರಭಾವಶಾಲಿಯಾಗುತ್ತವೆ. ದಂಪತಿಗಳು ಪ್ರಾಯೋಗಿಕ ಗುರಿಗಳನ್ನು ಹಂಚಿಕೊಳ್ಳುವ ಮೂಲಕ ಸಂಬಂಧವನ್ನು ಗಾಢಗೊಳಿಸಬಹುದು. ಒಂಟಿಗಳು ನಿಜವಾದ ಸಹಾಯ ಮತ್ತು ಬೌದ್ಧಿಕ ಹೊಂದಾಣಿಕೆಯನ್ನು ಮೆಚ್ಚುವ ಪಾಲುದಾರರನ್ನು ಆಕರ್ಷಿಸುತ್ತಾರೆ. ಶುಕ್ರವಾರದ ಸೌಮ್ಯ ಶಕ್ತಿಯು ನಿಮ್ಮ ವಿಮರ್ಶಾತ್ಮಕ ಅಂಚನ್ನು ಮೃದುಗೊಳಿಸುತ್ತದೆ. ಸ್ವಲ್ಪ ಅಪೂರ್ಣತೆಯಲ್ಲಿ ಸೌಂದರ್ಯವನ್ನು ಕಂಡುಹಿಡಿಯಲು ನಿಮ್ಮನ್ನು ಆಹ್ವಾನಿಸುತ್ತದೆ. ವೈಯಕ್ತಿಕವಾಗಿ ನಿಮ್ಮ ಆಂತರಿಕ ವಿಮರ್ಶಕನನ್ನು ಪ್ರಶ್ನಿಸಿ, ಅದು ಬೆಳವಣಿಗೆಗೆ ಸಹಾಯ ಮಾಡುತ್ತಿದೆಯೇ ಎಂದು ಪರಿಶೀಲಿಸಿ. ಸಣ್ಣ ಜಯಗಳನ್ನು ಆಚರಿಸುವುದರಿಂದ ಪ್ರಗತಿ ದೃಢವಾಗುತ್ತದೆ. ವೃತ್ತಿಯಲ್ಲಿ ನಿಮ್ಮ ಕ್ರಮಬದ್ಧತೆ ಮತ್ತು ಸಮಸ್ಯೆ ಪರಿಹಾರ ಕೌಶಲ್ಯಗಳು ಸಹೋದ್ಯೋಗಿಗಳಲ್ಲಿ ಮೆಚ್ಚುಗೆ ಹುಟ್ಟಿಸುತ್ತವೆ. ದಾಖಲೆ ಮತ್ತು ಪ್ರಕ್ರಿಯೆಗಳ ಸುಧಾರಣೆಗಳು ಭವಿಷ್ಯದ ಅವಕಾಶಗಳಿಗೆ ದಾರಿ ಮಾಡಿಕೊಡುತ್ತವೆ. ಇಂದು ದೈಹಿಕ ಚಟುವಟಿಕೆಯಲ್ಲಿ ಸೌಮ್ಯತೆ ಮುಖ್ಯ. ಯೋಗ, ತೈಚಿ ಅಥವಾ ನಿಧಾನವಾದ ನಡೆಗಳು ನಿಮ್ಮ ದೇಹಕ್ಕೆ ಮತ್ತು ಮನಸ್ಸಿಗೆ ಉತ್ತಮ. ಜೀರ್ಣಾಂಗದ ಆರೋಗ್ಯಕ್ಕೆ ಗಮನ ನೀಡಿ. ಪೌಷ್ಟಿಕ ಆಹಾರ ಮತ್ತು ಸರಿಯಾದ ಜಲಸಂಚಯನ ನಿಮ್ಮ ಶಕ್ತಿಯನ್ನು ಸಮರ್ಥಿಸುತ್ತದೆ. ಮಧ್ಯಾಹ್ನದ 2ರಿಂದ 4 ಗಂಟೆಯ ಮಧ್ಯೆ ಸಣ್ಣ ವಿಶ್ರಾಂತಿ ಮತ್ತು ಉಸಿರಾಟದ ವ್ಯಾಯಾಮಗಳು ನಿಮ್ಮ ಮನಸ್ಸಿನ ಸ್ಪಷ್ಟತೆಯನ್ನು ಹೆಚ್ಚಿಸುತ್ತವೆ. ಭಾವನಾತ್ಮಕವಾಗಿ ದುರ್ಬಲತೆಯಿಂದು ಅಗತ್ಯ ಮತ್ತು ಗುಣಪಡಿಸಿಕೆಗೆ ದಾರಿ ಮಾಡುತ್ತದೆ. ವಿಶ್ವಸನೀಯ ವ್ಯಕ್ತಿಯೊಂದಿಗೆ ನಿಮ್ಮ ಭಾವನೆಗಳನ್ನು ಹಂಚಿಕೊಳ್ಳಿ. ಅದೃಷ್ಟ ಸಂಖ್ಯೆಗಳು 7,
14, 23, 36 ಗಮನ ಮತ್ತು ವಿವರಗಳ ಮೂಲಕ ಅದೃಷ್ಟ ಹರಿಯುತ್ತದೆ. ಸ್ಥಳೀಯ ಪ್ರಯಾಣಗಳು ಮತ್ತು ಸಸ್ಯೋದ್ಯಾನ ಅಥವಾ ಶಾಂತ ಪುಸ್ತಕ ಮಂಗಡಿ ಭೇಟಿ ನಿಮ್ಮ ಮನಸ್ಸಿಗೆ ಸ್ಪಷ್ಟತೆ ಮತ್ತು ಪ್ರೇರಣೆಯನ್ನು ತರುತ್ತವೆ. ಪರಿಹಾರ: ಲ್ಯಾವೆಂಡರ್ ಸಾರಭವಂತಿ ತೈಲವನ್ನು ನಿಮ್ಮ ಮಣಿಕಟ್ಟಿನಲ್ಲಿ ಬಳಸಿ. ಜೇಬಿನಲ್ಲಿ ಅಮೆಜನೈಟ್ ತುಂಡನ್ನು ಇಟ್ಟುಕೊಳ್ಳಿ. ಪ್ರಮುಖ ನಿರ್ಧಾರಗಳ ಸಮಯದಲ್ಲಿ ಈಶಾನ್ಯಕ್ಕೆ ಮುಖ ಮಾಡಿ ಮತ್ತು ಮಲಗುವ ಮುನ್ನ ಕೃತಜ್ಞತಾ ಜರ್ನಲಿಂಗ್ ಮಾಡಿ. ನಮಸ್ಕಾರ ತುಲಾರೆ. ಇಂದು ನಿಮ್ಮ ದೈನಂದಿನ ಜಾತಕವನ್ನು ಸಮತೋಲನ ಮತ್ತು ಸೌಂದರ್ಯದ ದೃಷ್ಟಿಯಿಂದ ಕೇಳಿ. ಶುಕ್ರನ ಆಶೀರ್ವಾದದಿಂದ ತುಲಾ, ಇಂದು ನಿಮ್ಮ ಸಮತೋಲನ ಮತ್ತು ಸೌಂದರ್ಯಪ್ರಿಯ ಮನೋಭಾವವು ಸ್ಪಷ್ಟವಾಗಿ ಹೊರಹೊಮ್ಮುತ್ತದೆ. ಪ್ರಣಯವು ಕಲಾತ್ಮಕ ಹಂಚಿಕೆಯ ಮೂಲಕ ಬೆಳೆಯುತ್ತದೆ. ಸಾಂಸ್ಕೃತಿಕ ಚಟುವಟಿಕೆಗಳು ಅಥವಾ ಸೃಜನಶೀಲ ವೇದಿಕೆಗಳು ಒಂಟಿಗಳಿಗೆ ಸಂಭಾವ್ಯ ಪಾಲುದಾರರನ್ನು ಪರಿಚಯಿಸಬಹುದು. ದಾಂಪತ್ಯಗಳು ಭವಿಷ್ಯದ ಕನಸುಗಳು ಮತ್ತು ಸೌಂದರ್ಯದ ಆದ್ಯತೆಗಳ ಬಗ್ಗೆ ಆಳವಾದ ಸಂಭಾಷಣೆ ನಡೆಸಿದರೆ ಸಂಬಂಧಗಳು ಗಾಢವಾಗುತ್ತವೆ. ನೀವು ಸಂಘರ್ಷದ ಆಸೆಗಳನ್ನು ನ್ಯಾವಿಗೇಟ್ ಮಾಡುವಾಗ ಆಂತರಿಕ ಸಮತೋಲನವು ಆದ್ಯತೆಯನ್ನು ಪಡೆಯುತ್ತದೆ. ನಿಮ್ಮ ನಿಜವಾದ ಅಗತ್ಯಗಳನ್ನು ಬಾಹ್ಯ ನಿರೀಕ್ಷೆಗಳ ವಿರುದ್ಧ ಪ್ರಶ್ನಿಸಿ. ವೈಯಕ್ತಿಕ ಮೌಲ್ಯಗಳ ಸಂಬಂಧಿಸಿದಂತೆ ಒಂದು ಪ್ರಮುಖ ಆಯ್ಕೆ ಹೊರಹೊಮ್ಮಬಹುದು. ಜನರನ್ನು ಮೆಚ್ಚಿಸುವ ಪ್ರವೃತ್ತಿ ಬದಲು ಪ್ರಾಮಾಣಿಕ ಸ್ವಮೌಲ್ಯಮಾಪನ ಅಗತ್ಯವಿದೆ. ಇಂದು ನಿಮ್ಮ ರಾಜತಾಂತ್ರಿಕ ಸ್ವಭಾವವು ಕುಟುಂಬ ಚರ್ಚೆಗಳಲ್ಲಿ ಸಮತೋಲನ ಮತ್ತು ನ್ಯಾಯ ತರಲು ಸಹಾಯ ಮಾಡುತ್ತದೆ. ಮಧ್ಯಸ್ಥಿಕೆ ಅವಕಾಶಗಳು ನಿಮ್ಮ ನೈಸರ್ಗಿಕ ರಾಜತಾಂತ್ರಿಕ ಪ್ರತಿಭೆಯನ್ನು ಹೊರಹೊಮ್ಮಿಸುತ್ತವೆ. ಟೀಮ್ ಸಂಘರ್ಷಗಳಲ್ಲಿ ನಿಮ್ಮ ಸಮತೋಲಿತ ದೃಷ್ಟಿಕೋನ ಮತ್ತು ನ್ಯಾಯನಿಷ್ಠಾ ಮನೋಭಾವವು ಅಗತ್ಯವಿದೆ. ಎಲ್ಲರ ಜವಾಬ್ದಾರಿಗಳನ್ನು ಒಪ್ಪಿಕೊಳ್ಳುವುದನ್ನು ತಪ್ಪಿಸಿ. ಸಹಕಾರಿ ಯೋಜನೆಗಳಲ್ಲಿ ನಿಮ್ಮ ಮಧ್ಯಸ್ಥಿಕೆ ಮತ್ತು ಸಂಯೋಜನಾ ಕ್ಷಮತೆ ದೀರ್ಘಕಾಲಿಕ ಫಲಿತಾಂಶಗಳನ್ನು ತರುತ್ತದೆ. ಮಾನಸಿಕ ಸಮತೋಲನವು ದೈಹಿಕ ಯೋಗಕ್ಷೇಮದ ಮೇಲೆ ನೇರ ಪರಿಣಾಮ ಬೀರುತ್ತದೆ. ಸೌಮ್ಯ ಯೋಗ ಅಥವಾ ತೈಚಿ ಅಭ್ಯಾಸ ಮಾಡಿ. ನಿಮ್ಮ ಮೂತ್ರಪಿಂಡಗಳು ಮತ್ತು ಸೊಂಟದ ಕೆಳಭಾಗಕ್ಕೆ ಹೆಚ್ಚಿನ ಜಾಗರೂಕತೆ ನೀಡಿ. ಸರಿಯಾದ ಜಲಸಂಚಯನ ಮತ್ತು ಸಮತೋಲನ ಆಹಾರವನ್ನು ಆಯ್ಕೆ ಮಾಡಿ. ಮಧ್ಯಾಹ್ನದ ಸಣ್ಣ ವಿಶ್ರಾಂತಿ ಮತ್ತು ಉಸಿರಾಟದ ವ್ಯಾಯಾಮಗಳು ನಿಮ್ಮ ಮನಸ್ಸಿನ ಸ್ಪಷ್ಟತೆಯನ್ನು ಹೆಚ್ಚಿಸುತ್ತವೆ. ಭಾವನಾತ್ಮಕ ಮಾಪಕಗಳು ಏಕಾಂತತೆ ಮತ್ತು ಸಾಮಾಜಿಕ ಸಂಪರ್ಕದ ಅಗತ್ಯಗಳ ನಡುವೆ ತುದಿಯನ್ನು ಹಿಡಿಯುತ್ತವೆ. ನಿಮ್ಮ ಗಡಿಗಳನ್ನು ರಕ್ಷಿಸಿ ಮತ್ತು ಸಹಾನುಭೂತಿಯಾಗಿ ಆಲಿಸಿ. ಕುಟುಂಬ ಸಂಬಂಧಗಳು ನಿಮ್ಮ ಮಧ್ಯಸ್ಥಿಕೆಯ ಉಪಸ್ಥಿತಿಯಿಂದ ಪ್ರಯೋಜನ ಪಡೆಯುತ್ತವೆ. ಆದರೆ ವೈಯಕ್ತಿಕ ಗಡಿಗಳನ್ನು ತ್ಯಾಗ ಮಾಡಬೇಡಿ. ನಿಜವಾದ ಸಾಮರಸ್ಯವನ್ನು ಅನುಭವಿಸಲು ನಿಮ್ಮ ಅಂತಃಪ್ರಜ್ಞೆಯನ್ನು ನಂಬಿ. ಅದೃಷ್ಟ ನಂಬರ್ಗಳು 7, 16, 29, 41. ಮಧ್ಯಾಹ್ನ 3 ಗಂಟೆಯ ಸುಮಾರಿಗೆ ಸಹಕಾರಿ ಉದ್ಯಮಗಳಲ್ಲಿ ಹಣದ ಅದೃಷ್ಟ ಹೆಚ್ಚಾಗುತ್ತದೆ. ಸ್ಥಳೀಯ ಸಾಂಸ್ಕೃತಿಕ ಸ್ಥಳಗಳು ಮತ್ತು ಕಲಾ ಗ್ಯಾಲರಿಗಳು ನಿಮ್ಮ ಮನಸ್ಸಿಗೆ ಪ್ರೇರಣೆಯನ್ನು ನೀಡುತ್ತವೆ. ದೂರದ ಪ್ರಯಾಣಗಳನ್ನು ಮುಂದೂಡಿ. ಪರಿಹಾರ: ಗುಲಾಬಿ ಸ್ಫಟಿಕ ಆಭರಣ ಧರಿಸಿ. ಸಂಧನ ಧೂಪ ಸುಟ್ಟು ಧ್ಯಾನ ಮಾಡಿ. ತಾಜಾ ಸ್ಟ್ರಾಬೆರಿಗಳು ಮತ್ತು ಕ್ಯಾಮೊಮೈಲ್ ಚಹಾ ಸೇವಿಸಿ. ನಮಸ್ಕಾರ ವೃಶ್ಚಿಕರೇ. ಇಂದು ನಿಮ್ಮ ದೈನಂದಿನ ಜಾತಕವನ್ನು ಪರಿವರ್ತನೆ ಮತ್ತು ಆಳವಾದ ದೃಢ ನಿಶ್ಚಯದ ದೃಷ್ಟಿಯಿಂದ ಕೇಳಿ. ಪ್ಲೂಟೋ ಮತ್ತು ಮಂಗಳನ ಪ್ರಭಾವದಿಂದ ವೃಶ್ಚಿಕ, ಇಂದು ನಿಮ್ಮ ಭಾವನಾತ್ಮಕ ಆಳ ಮತ್ತು ಪರಿವರ್ತನಾ ಶಕ್ತಿ ಸ್ಪಷ್ಟವಾಗಿ ಹೊರಹೊಮ್ಮುತ್ತದೆ. ಪ್ರಣಯದಲ್ಲಿ ತೀವ್ರವಾದ ಪ್ರಾಮಾಣಿಕ ಸಂಭಾಷಣೆಗಳು ಗುಪ್ತ ಆಸೆಗಳನ್ನು ಬಹಿರಂಗಪಡಿಸುತ್ತವೆ ಮತ್ತು ಸಂಬಂಧರ ಆತ್ಮೀಯತೆಯನ್ನು ಗಾಢಗೊಳಿಸುತ್ತವೆ. ಒಂಟಿಗಳು ನಿಗೂಢ ಮತ್ತು ಬೌದ್ಧಿಕವಾಗಿ ಉತ್ತೇಜಿಸುವ ವ್ಯಕ್ತಿಗಳನ್ನು ಆಕರ್ಷಿಸುತ್ತಾರೆ. ದಂಪತಿಗಳು ಪರಸ್ಪರ ವಿಶ್ವಾಸವನ್ನು ಆಚರಿಸುವ ಮೂಲಕ ಸಂಬಂಧವನ್ನು ಮರುಜೀವನಗೊಳಿಸಬಹುದು. ಮಂಗಳನ ಉತ್ಸಾಹವು ನಿಮ್ಮ ನಿರ್ಧಾರಶೀಲತೆಯನ್ನು ಹೆಚ್ಚಿಸುತ್ತದೆ. ಇಂದು ನೀವು ದೀರ್ಘಕಾಲದ ಮಾದರಿಗಳನ್ನು ಎದುರಿಸಲು ಒತ್ತಾಯಿಸಲ್ಪಡುತ್ತೀರಿ. ಕ್ಷೀಣಿಸುವ ಚಂದ್ರನು ಹಳೆಯ ನಂಬಿಕೆಗಳನ್ನು ಬಿಡಲು ಪ್ರೋತ್ಸಾಹಿಸುತ್ತಾನೆ. ನಿಮ್ಮ ಉಪಪ್ರಜ್ಞಾನ ಸೂಚನೆಗಳನ್ನು ಗಮನಿಸಿ ಮತ್ತು ಅವುಗಳಿಂದ ಒಳನೋಟಗಳನ್ನು ಪಡೆಯಿರಿ. ನಿಮ್ಮ ನಿಜವಾದ ಸ್ವಯಂ ಗುರಿಗಳನ್ನು ಪರಿಗಣಿಸಿ ಮತ್ತು ಅಗತ್ಯವಾದ ಬದಲಾವಣೆಗಳಿಗೆ ಧೈರ್ಯದಿಂದ ಹೆಜ್ಜೆಯಿಡಿ. ತೆರೆಮರೆಯ ಕೆಲಸ ಮತ್ತು ನಿಮ್ಮ ತನಿಖಾ ಕೌಶಲ್ಯಗಳು ವೃತ್ತಿಯಲ್ಲಿ ಇಂದು ಪ್ರಭಾವಶಾಲಿಯಾಗುತ್ತವೆ. ಸಂಕೀರ್ಣ ಸಮಸ್ಯೆಗಳಿಗೆ ನಿಮ್ಮ ವಿಶ್ಲೇಷಣಾತ್ಮಕ ದೃಷ್ಟಿಕೋನವು ಪರಿಹಾರಗಳನ್ನು ತರುತ್ತದೆ. ಸಹೋದ್ಯೋಗಿಗಳು ನಿಮ್ಮ ಮಾರ್ಗದರ್ಶನವನ್ನು ಹುಡುಕಬಹುದು. ಕಾರ್ಯತಂತ್ರ ಯೋಜನೆಗಳಲ್ಲಿ ವಿಶ್ವಸನೀಯ ಸಹೋದ್ಯೋಗಿಗಳೊಂದಿಗೆ ಸಹಕರಿಸಿ ಮತ್ತು ಕಚೇರಿ ರಾಜಕೀಯದಿಂದ ದೂರವಿರಿ. ನಿಮ್ಮ ನಿಗೂಢ ವೃತ್ತಿಪರ ಅಂಚನ್ನು ಕಾಪಾಡಿಕೊಳ್ಳಿ. ಆರೋಗ್ಯದ ದೃಷ್ಟಿಯಿಂದ ಆಳವಾದ ಉಸಿರಾಟದ ವ್ಯಾಯಾಮಗಳು ಮತ್ತು ಸಂಕ್ಷಿಪ್ತ ಧ್ಯಾನ ಅವಧಿಗಳು ಇಂದು ಮುಖ್ಯ.
ಭಾವನಾತ್ಮಕ ಒತ್ತಡವನ್ನು ಸೃಜನಶೀಲ ಚಟುವಟಿಕೆಗಳ ಮೂಲಕ ಅಥವಾ ಜರ್ನಲಿಂಗ್ ಮೂಲಕ ಪ್ರಕ್ರಿಯೆಪಡಿಸಿ. ದೇಹಕ್ಕೆ ಸಾಕಷ್ಟು ನೀರು ನೀಡಿ ಮತ್ತು ನಿರ್ವಿಷಗೊಳಿಸುವ ಆಹಾರಗಳನ್ನು ಆಯ್ಕೆ ಮಾಡಿ. ಸೌಮ್ಯ ಯೋಗ ಅಥವಾ ಸ್ಟ್ರೆಚಿಂಗ್ ನಿಮ್ಮ ನರಮಂಡಲವನ್ನು ಶಾಂತಗೊಳಿಸುತ್ತದೆ. ತೀವ್ರ ಭಾವನೆಗಳು ಹೊರಹೊಮ್ಮುವಾಗ ಅವುಗಳನ್ನು ನಿರಾಕರಿಸದೆ ಅಂಗೀಕರಿಸಿ. ಅದೇ ಗುಣಪಡಿಸುವ ದಾರಿ. ಕುಟುಂಬದ ಸಂಭಾಷಣೆಗಳು ಕೆಲವು ಆಶ್ಚರ್ಯ ಬಹಿರಂಗಪಡಿಸುವಿಕೆಗಳನ್ನು ತರುತ್ತವೆ. ನಿಮ್ಮ ಭಾವನಾತ್ಮಕ ಬುದ್ಧಿಮತ್ತೆಯನ್ನು ನಂಬಿ. ಸಂಕೀರ್ಣ ಭಾವನಾತ್ಮಕ ವಿಷಯಗಳನ್ನು ತಾಳ್ಮೆ ಮತ್ತು ಪ್ರಾಮಾಣಿಕತೆಯಿಂದ ವಿಂಗಡಿಸಿ. ಅದೃಷ್ಟದ ಸಂಖ್ಯೆಗಳು 8, 15, 27, 33. ರಾತ್ರಿ 8ರಿಂದ 10 ಗಂಟೆಗಳ ನಡುವೆ ವೈಯಕ್ತಿಕ ವಿಷಯಗಳಲ್ಲಿ ಅನಿರೀಕ್ಷಿತ ಸಕಾರಾತ್ಮಕ ಬೆಳವಣಿಗೆಗಳು ಸಂಭವಿಸಬಹುದು. ಸ್ಥಳೀಯ ನೀರಿನ ತಾಣಗಳು ಅಥವಾ ಚಿಕಿತ್ಸಕ ಸ್ಪಾಗಳು ನಿಮ್ಮ ಮನಸ್ಸಿಗೆ ಶಾಂತಿ ಮತ್ತು ಪುನರುಜ್ಜೀವನವನ್ನು ನೀಡುತ್ತವೆ. ಪರಿಹಾರ: ಆಳವಾದ ಬರ್ಗಂಡಿ ಬಣ್ಣ ಧರಿಸಿ. ಆಬ್ಸಿಡಿಯನ್ ಕಲ್ಲಿನಿಂದ ಧ್ಯಾನ ಮಾಡಿ. ಪ್ರಮುಖ ಸಂಭಾಷಣೆಗಳ ಸಮಯದಲ್ಲಿ ಉತ್ತರಕ್ಕೆ ಮುಖ ಮಾಡಿ. ದಾಳಿಂಬೆ ರಸವನ್ನು ಸೇವಿಸಿ. ನಮಸ್ಕಾರ ಧನುರೇ, ಇಂದು ನಿಮ್ಮ ದೈನಂದಿನ ಜಾತಕವನ್ನು ವಿಸ್ತಾರ ಮತ್ತು ಸಾಹಸದ ದೃಷ್ಟಿಯಿಂದ ಕೇಳಿ. ಗುರುವಿನ ಆಶೀರ್ವಾದದಿಂದ ಧನು, ಇಂದು ನಿಮ್ಮ ಅನ್ವೇಷಣಾತ್ಮಕ ಮನೋಭಾವ ಮತ್ತು ಆಶಾವಾದ ಸ್ಪಷ್ಟವಾಗಿ ಹೊರಹೊಮ್ಮುತ್ತವೆ. ಪ್ರಣಯದಲ್ಲಿ ಬೌದ್ಧಿಕ ಹೊಂದಾಣಿಕೆ ಮತ್ತು ತಾತ್ವಿಕ ಸಂಭಾಷಣೆಗಳು ಸಂಬಂಧಗಳನ್ನು ಗಾಢಗೊಳಿಸುತ್ತವೆ. ದೈಹಿಕ ಉತ್ಸಾಹಕ್ಕಿಂತ ಆಳವಾದ ಚರ್ಚೆಗಳು ಇಂದು ಹೆಚ್ಚು ಮಹತ್ವ ಪಡೆಯುತ್ತವೆ. ಒಂಟಿಗಳು ಶೈಕ್ಷಣಿಕ ಅಥವಾ ಸಾಂಸ್ಕೃತಿಕ ವೇದಿಕೆಗಳಲ್ಲಿ ನಿಜವಾದ ಹೊಂದಾಣಿಕೆಯನ್ನು ಕಂಡುಹಿಡಿಯಬಹುದು. ಮಂಗಳನ ಪ್ರಭಾವವು ನಿಮ್ಮ ಧೈರ್ಯವನ್ನು ಹೆಚ್ಚಿಸುತ್ತದೆ. ಇಂದು ಧೀಟ ವೈಯಕ್ತಿಕ ಘೋಷಣೆಗಳನ್ನು ತೆಗೆದುಕೊಳ್ಳಲು ಇದು ಸೂಕ್ತ ಸಮಯ. ಕ್ಷೀಣಿಸುತ್ತಿರುವ ಚಂದ್ರನು ಹಳೆಯ ನಂಬಿಕೆಗಳನ್ನು ಬಿಡಲು ಪ್ರೋತ್ಸಾಹಿಸುತ್ತದೆ. ನಿಮ್ಮ ಆಂತರಿಕ ದಿಕ್ಸೂಚಿಯನ್ನು ನಂಬಿ. ವೃತ್ತಿಯಲ್ಲಿ ತೆರೆಮರೆಯ ಸಂಶೋಧನೆ ಮತ್ತು ಯೋಜನೆಗಳಿಗೆ ಆದ್ಯತೆ ನೀಡಿ. ನಿಮ್ಮ ಜ್ಞಾನ ಹಂಚಿಕೆಯಿಂದ ಸಹೋದ್ಯೋಗಿಗಳಲ್ಲಿ ಹೊಸ ದ್ವಾರಗಳು ತೆರೆಯಬಹುದು. ಇಂದು ಮಾನಸಿಕ ಸ್ಪಷ್ಟತೆ ಮುಖ್ಯ. ಚದುರಂಗ, ಓದು ಅಥವಾ ತಾತ್ವಿಕ ಚರ್ಚೆಗಳಲ್ಲಿ ತೊಡಗಿಸಿಕೊಳ್ಳಿ. ದೈಹಿಕವಾಗಿ ಲಘು ಹಿಗ್ಗುವಿಕೆ ಮತ್ತು ಆಳದ ಉಸಿರಾಟ ವ್ಯಾಯಾಮಗಳು ಸಮತೋಲನ ಕಾಪಾಡುತ್ತವೆ. ಮಧ್ಯಾಹ್ನ 2ರಿಂದ 4 ಗಂಟೆಗಳ ನಡುವೆ ನಿಮ್ಮ ಮನಸ್ಸು ಉತ್ತಮ ಕಾರ್ಯದಕ್ಷತೆಯಲ್ಲಿರುತ್ತದೆ. ಈ ಸಮಯವನ್ನು ನಿರ್ಧಾರಗಳಿಗಾಗಿ ಉಪಯೋಗಿಸಿ. ನಾಸ್ಟಾಲ್ಜಿಯಾ ಮತ್ತು ಭವಿಷ್ಯದ ಕನಸುಗಳು ಇಂದು ಆಸಕ್ತಿದಾಯಕ ಭಾವನಾತ್ಮಕ ಮಿಶ್ರಣವನ್ನು ಸೃಷ್ಟಿಸುತ್ತವೆ. ತಕ್ಷಣದ ತೀರ್ಪುಗಳಿಗಿಂತ ಅನುಭವವನ್ನು ಅನುಭವಿಸಿ. ಅದೃಷ್ಟ ಅಂಕಿಗಳು 7, 14, 23, 41, 56. ಮಧ್ಯಾಹ್ನ 6ರಿಂದ 8 ಗಂಟೆಗಳ ನಡುವೆ ಸಂಭಾಷಣಾತ್ಮಕ ಮತ್ತು ಶೈಕ್ಷಣಿಕ ಅವಕಾಶಗಳು ವಿಶೇಷವಾಗಿ ಲಾಭದಾಯಕ. ಸ್ಥಳೀಯ ಸಾಂಸ್ಕೃತಿಕ ತಾಣಗಳಿಗೆ, ಪುಸ್ತಕದಂಗಡಿ ಅಥವಾ ಮಸೂದಗೃಹಕ್ಕೆ ಚಿಕ್ಕ ಭೇಟಿ ಆಳವಾದ ಉಳ್ನೋಟಗಳನ್ನು ತರುತ್ತದೆ. ಪರಿಹಾರ: ಗಾಢ ನೇರಳೆ ಬಣ್ಣ ಧರಿಸಿ. ಅಮೆಥಿಸ್ಟ್ ಸ್ಫಟಿಕವನ್ನು ಹತ್ತಿರ ಇಟ್ಟುಕೊಳ್ಳಿ. ಬೆಳಿಗ್ಗಿನ ಧ್ಯಾನದ ವೇಳೆ ಶ್ರೀಗಂಧ ಧೂಪವನ್ನು ಸುಟ್ಟು ಹಾಕಿ. ಶಕ್ತಿಗಾಗಿ ಖರ್ಜೂರ ಅಥವಾ ಅಂಜೀರ ಸೇವಿಸಿ. ನಮಸ್ಕಾರ ಮಕರರೇ, ಇಂದು ನಿಮ್ಮ ದೈನಂದಿನ ಜಾತಕವನ್ನು ಶಿಸ್ತಿನ ಶಕ್ತಿ ಮತ್ತು ದೃಢ ನಿಶ್ಚಯದಿಂದ ಕೇಳಿ. ಶನಿಯ ಶಕ್ತಿಯಿಂದ ಮಕರ, ಇಂದು ನಿಮ್ಮ ಮಹತ್ವಾಕಾಂಕ್ಷೆ ಮತ್ತು ಶಿಸ್ತಿನ ದೃಢ ನಿಶ್ಚಯವು ಸ್ಪಷ್ಟವಾಗಿ ಹೊರಹೊಮ್ಮುತ್ತದೆ. ಪ್ರಣಯದಲ್ಲಿ ಸೃಜನಶೀಲ ಅಭಿವ್ಯಕ್ತಿ ಮತ್ತು ಹಂಚಿಕೊಂಡ ಕನಸುಗಳು ಸಂಬಂಧಗಳನ್ನು ಗಾಢಗೊಳಿಸುತ್ತವೆ. ಪಾಲುದಾರರು ನಿಮ್ಮ ಕೋಮಲ ಭಾಗವನ್ನು ಮೆಚ್ಚುತ್ತಾರೆ. ಒಂಟಿಗಳು ಕಲಾತ್ಮಕ ಸ್ಥಳಗಳು ಅಥವಾ ಸ್ವಯಂ ಸೇವಕ ಚಟುವಟಿಕೆಗಳ ಮೂಲಕ ಭಾವಪೂರ್ಣ ಸಂಪರ್ಕಗಳನ್ನು ಕಂಡುಹಿಡಿಯಬಹುದು. ಮಂಗಳನ ಪ್ರಭಾವವು ನಿಮ್ಮ ಒಳಗಿನ ಡ್ರೈವ್ ಅನ್ನು ಹೆಚ್ಚಿಸುತ್ತದೆ. ಇಂದು ನೀವು ಅರ್ಥಪೂರ್ಣ ಪರಿವರ್ತನೆಗಾಗಿ ಧೈರ್ಯದಿಂದ ನಿರ್ಧಾರಗಳನ್ನು ತೆಗೆದುಕೊಳ್ಳಲು ಪ್ರೇರೇಪಿತರಾಗಿದ್ದೀರಿ. ಶುಕ್ರನ ಮೃದು ಪ್ರಭಾವವು ನಿಮ್ಮ ಹೃದಯದ ಸಂಪರ್ಕಗಳನ್ನು ಜಾಗೃತಗೊಳಿಸುತ್ತದೆ. ನಿಮ್ಮ ತಾರ್ಕಿಕ ಮನಸ್ಸಿನ ಆಳದ ಪ್ರಶ್ನೆಗಳು ಅನಿಶ್ಚಿತ ವೈಯಕ್ತಿಕ ಪ್ರಗತಿಗೆ ದಾರಿ ಮಾಡಿಕೊಡುತ್ತವೆ. ವೃತ್ತಿಯಲ್ಲಿ ನಿಮ್ಮ ಕ್ರಮಬದ್ಧ ನಾಯಕತ್ವ ಮತ್ತು ತಂಡದೊಂದಿಗೆ ಸೇತುವೆ ನಿರ್ಮಿಸುವ ಸಾಮರ್ಥ್ಯವು ಹೊಸ ಅವಕಾಶಗಳನ್ನು ತೆರೆದಿಡುತ್ತದೆ. ದೈಹಿಕ ಸದೃಢತೆ ಮತ್ತು ಭಾವನಾತ್ಮಕ ಯೋಗಕ್ಷೇಮಕ್ಕೆ ಸಮತೋಲನ ನೀಡಿ. ಈಜು ಅಥವಾ ಸೌಮ್ಯ ಯೋಗ ಅಂತಹ ನೀರಿನ ಚಟುವಟಿಕೆಗಳು ಶಕ್ತಿಯನ್ನು ಪುನಃ ಸ್ಥಾಪಿಸುತ್ತವೆ. ಆಳದ ಉಸಿರಾಟದ ವ್ಯಾಯಾಮಗಳು ಮತ್ತು ಸಂಕ್ಷಿಪ್ತ ಧ್ಯಾನ ಅವಧಿಗಳು ನಿಮ್ಮ ನರಮಂಡಲವನ್ನು ಶಾಂತಗೊಳಿಸುತ್ತವೆ. ಭಾವನಾತ್ಮಕ ಒತ್ತಡ ಬಂದಾಗ ಅದನ್ನು ಜರ್ನಲಿಂಗ್ ಅಥವಾ ಸೃಜನಶೀಲ ಅಭಿವ್ಯಕ್ತಿ ಮೂಲಕ ಪ್ರಕ್ರಿಯೆಪಡಿಸಿ. ಅದೃಷ್ಟದ ಸಂಖ್ಯೆಗಳು 7, 14, 29, 33, 41.
ನೀರಿನ ಚಿಹ್ನೆಗಳೊಂದಿಗೆ ಸಂಬಂಧಿಸಿದ ಚಟುವಟಿಕೆಗಳು ಮತ್ತು ಸೃಜನಶೀಲ ಪಾಲುದಾರಿಕೆಗಳು ಇಂದು ಅದೃಷ್ಟವನ್ನು ಆಕರ್ಷಿಸುತ್ತವೆ. ಸಂಜೆ 6 ರಿಂದ 8 ಗಂಟೆಯ ನಡುವೆ ಸಂಬಂಧದ ವಿಷಯಗಳಲ್ಲಿ ವಿಶೇಷ ಅವಕಾಶಗಳು ಉದ್ಭವಿಸಬಹುದು. ಪರಿಹಾರ: ಮೃದುವಾದ ನೀಲಿ ಅಥವಾ ಸಮುದ್ರ ಹಸಿರು ಬಣ್ಣ ಧರಿಸಿ. ವೈಢೂರ್ಯ ಅಥವಾ ಚಂದ್ರನ ಕಲ್ಲಿನ ಆಭರಣವನ್ನು ಹತ್ತಿರ ಇಟ್ಟು ಧ್ಯಾನಿಸಿ. ಸೂರ್ಯಾಸ್ತದ ಸಮಯದಲ್ಲಿ ಕೃತಜ್ಞತಾ ಧ್ಯಾನ ಮತ್ತು ಕ್ಯಾಮೊಮೈಲ್ ಚಹಾ ಸೇವಿಸಿ. ನಮಸ್ಕಾರ ಕುಂಭರೇ, ಇಂದು ನಿಮ್ಮ ದೈನಂದಿನ ಜಾತಕವನ್ನು ನವೀನತೆ ಮತ್ತು ಮಾನವೀಯ ದೃಷ್ಟಿಯಿಂದ ಕೇಳಿ. ಯುರೇನಸ್ನ ಪ್ರಭಾವದಿಂದ ಕುಂಭ, ಇಂದು ನಿಮ್ಮ ನವೀನ ಚಿಂತನೆಗಳು ಮತ್ತು ಮಾನವೀಯ ಆದರ್ಶಗಳು ಸ್ಪಷ್ಟವಾಗಿ ಹೊರಹೊಮ್ಮುತ್ತವೆ. ಪ್ರಣಯದಲ್ಲಿ ಬೌದ್ಧಿಕ ಹೊಂದಾಣಿಕೆ ಮತ್ತು ಸಾಮಾನ್ಯ ಆದರ್ಶಗಳ ಹಂಚಿಕೆಯಿಂದ ಆಳವಾದ ಬಂಧಗಳು ನಿರ್ಮಾಗುತ್ತವೆ. ಒಂಟಿಗಳು ಸಾಮಾಜಿಕ ಅಥವಾ ತಾತ್ವಿಕ ವೇದಿಕೆಗಳಲ್ಲಿ ನಿಜವಾದ ಸಂಪರ್ಕಗಳನ್ನು ಕಂಡುಹಿಡಿಯಬಹುದು. ದಂಪತಿಗಳು ಭವಿಷ್ಯದ ಯೋಜನೆಗಳನ್ನು ಒಟ್ಟಿಗೆ ರೂಪಿಸುವ ಮೂಲಕ ಸಂಬಂಧವನ್ನು ಗಾಢಗೊಳಿಸಬಹುದು. ಮಂಗಳನ ಪ್ರಭಾವವು ನಿಮ್ಮ ಬಂಡಾಯ ಮನೋಭಾವವನ್ನು ಉತ್ತೇಜಿಸುತ್ತದೆ. ಸೀಮಿತಗೊಳಿಸುವ ಮಾದರಿಗಳಿಂದ ಮುಕ್ತರಾಗಲು ಧೈರ್ಯವಿರಲಿ. ನಿಮ್ಮ ಅಂತಃಪ್ರಜ್ಞೆಯ ಊಹೆಗಳು ನಿಮ್ಮ ನಿಜವಾದ ಸ್ವ ಅಭಿವ್ಯಕ್ತಿ ಮತ್ತು ಸ್ವಾತಂತ್ರ್ಯದ ಕಡೆಗೆ ಮಾರ್ಗದರ್ಶನ ಮಾಡುತ್ತವೆ. ಅವುಗಳನ್ನು ಗಮನಿಸಿ. ವೃತ್ತಿಯಲ್ಲಿ ನಿಮ್ಮ ಅಸಾಂಪ್ರದಾಯಿಕ ಪರಿಹಾರಗಳು ಮತ್ತು ಮಾನವೀಯ ದೃಷ್ಟಿಕೋನವು ತಂಡಕ್ಕೆ ಹೊಸ ದ್ವಾರಗಳನ್ನು ತೆರೆಯುತ್ತವೆ. ಉದ್ಯಮ ನವೀನತೆಯೊಂದಿಗೆ ಹೊಂದಾಣಿಕೆ ಮಾಡುವವರೊಂದಿಗೆ ಸಂಪರ್ಕಿಸಿ. ಇಂದು ವ್ಯಕ್ತಿಗತ ಸಾಧನೆಗಳಿಗಿಂತ ತಂಡದ ಸಹಯೋಗವು ಆದ್ಯತೆ ಪಡೆಯುತ್ತದೆ. ನಿಮ್ಮ ವಿಶಿಷ್ಟ ದೃಷ್ಟಿಕೋನವು ಸಂಕ್ಲಿಷ್ಟವಾದ ಕಾರ್ಯಕ್ಷೇತ್ರದ ಒಗಡುಗಳನ್ನು ಪರಿಹರಿಸಲು ಸಹಾಯ ಮಾಡುತ್ತದೆ. ಅಸಾಂಪ್ರದಾಯಿಕ ಪರಿಹಾರಗಳನ್ನು ಆತ್ಮವಿಶ್ವಾಸದಿಂದ ಪ್ರಸ್ತುತಪಡಿಸಿ. ಸಹೋದ್ಯೋಗಿಗಳು ಹೊಸ ವಿಧಾನಗಳನ್ನು ಸ್ವೀಕರಿಸಲು ಸಿದ್ಧರಾಗಿದ್ದಾರೆ. ನಿಮ್ಮ ಮಾನವೀಯ ಮೌಲ್ಯಗಳು ಮತ್ತು ಸೃಜನಶೀಲ ದೃಷ್ಟಿಗೆ ಹೊಂದಾಣಿಕೆಯಾಗುವ ಯೋಜನೆಗಳು ನಿಮ್ಮ ವೃತ್ತಿಪಥಕ್ಕೆ ಹೊಸ ದಾರಿಗಳನ್ನು ತೆರೆಯಬಹುದು. ಲಯಬದ್ಧ ಉಸಿರಾಟದ ವ್ಯಾಯಾಮಗಳು ಮತ್ತು ಧ್ಯಾನ ಇಂದು ನಿಮ್ಮ ನರಮಂಡಲದ ಸಮತೋಲನಕ್ಕೆ ಮುಖ್ಯ. ಧ್ಯಾನ ಅಪ್ಲಿಕೇಶನ್ಗಳು ಅಥವಾ ಗೈಡೆಡ್ ಬ್ರೀಥಿಂಗ್ ಅಭ್ಯಾಸಗಳನ್ನು ಪ್ರಯತ್ನಿಸಿ. ಜಲಸಂಚಯನವನ್ನು ಕಾಪಾಡಿಕೊಳ್ಳಿ. ದೈಹಿಕವಾಗಿ ನೃತ್ಯ ಅಥವಾ ಸೈಕ್ಲಿಂಗ್ನಂತಹ ಲಯಬದ್ಧ ಚಟುವಟಿಕೆಗಳು ನಿಮ್ಮ ಮನಸ್ಸಿಗೆ ಮತ್ತು ದೇಹಕ್ಕೆ ಒಳ್ಳೆಯದು. ಮಧ್ಯಾಹ್ನದ ಸ್ವಲ್ಪ ವಿಶ್ರಾಂತಿ ನಿಮ್ಮ ಸೃಜನಶೀಲತೆಯನ್ನು ಪುನರುಜ್ಜೀವಿಸಗೊಳಿಸುತ್ತದೆ. ಸ್ನೇಹಿತರ ಚಲನಶೀಲತೆ ಮತ್ತು ಗುಂಪು ಸಂಬಂಧಗಳಲ್ಲಿ ಸೌಮ್ಯವಾದ ಆಲಿಸಿಕೆ ಇಂದು ಮುಖ್ಯ. ಸಂಘರ್ಷದ ದೃಷ್ಟಿಕೋನಗಳು ಹೊರಹೊಮ್ಮಿದಾಗ ನಿಮ್ಮ ನಿಜವಾದ ನಿಲುವನ್ನು ಉಳಿಸಿಕೊಂಡು ಸಕ್ರಿಯವಾಗಿ ಆಲಿಸಿ. ನಿಮ್ಮ ಭಾವನಾತ್ಮಕ ಬುದ್ಧಿಮತ್ವ ವ್ಯತ್ಯಾಸಗಳನ್ನು ನಿವಾರಿಸಲು ಮತ್ತು ಸಮುದಾಯ ಒಳಗೊಳ್ಳುವಿಕೆಯನ್ನು ಗಾಢಗೊಳಿಸಲು ಸಹಾಯ ಮಾಡುತ್ತದೆ. ಸಂಜೆ 7 ರಿಂದ 9 ಗಂಟೆಯ ನಡುವಿನ ಸಂಭಾಷಣೆಗಳು ವ್ಯಕ್ತಿಗತ ಯೋಜನೆಗಳಿಗೆ ಸ್ಪಷ್ಟತೆ ತರುತ್ತವೆ. ಅದೃಷ್ಟ ನಂಬರ್ಗಳು 3, 17, 28, 41. ಗುಂಪು ಚಟುವಟಿಕೆಗಳು ಮತ್ತು ತಾಂತ್ರಿಕ ಅನ್ವೇಷಣೆಗಳ ಮೂಲಕ ಅದೃಷ್ಟ ಹರಿಯುತ್ತದೆ. ಮಧ್ಯಾಹ್ನ 2 ರಿಂದ 4 ಗಂಟೆಯ ನಡುವಿನ ಸಮಯ ಅನಿಶ್ಚಿತ ಅವಕಾಶಗಳನ್ನು ತರುತ್ತದೆ. ಪರಿಹಾರ: ಎಮೆಥಿಸ್ಟ್ ಆಭರಣವನ್ನು ಧರಿಸಿ. ಬೆಳಗಿನ ಧ್ಯಾನದ ವೇಳೆ ಲ್ಯಾವೆಂಡರ್ ಧೂಪವನ್ನು ಸುಡುಹಾಕಿ. ಸೂರ್ಯೋದಯದ ಸಮಯದಲ್ಲಿ ಪೂರ್ವಕ್ಕೆ ಮುಖ ಮಾಡಿ ಮತ್ತು ಪುದೀನಾ ಚಹಾ ಸೇವಿಸಿ. ನಮಸ್ಕಾರ ಮೀನರೇ, ಇಂದು ನಿಮ್ಮ ದೈನಂದಿನ ಜಾತಕವನ್ನು ಕನಸು ಮತ್ತು ಸಹಾನುಭೂತಿಯ ನಯತೆಯಿಂದ ಕೇಳಿ. ನೆಪ್ಚೂನ್ನ ಆಳದಿಂದ ಮೀನ, ಇಂದು ನಿಮ್ಮ ಸಹಾನುಭೂತಿ ಮತ್ತು ಕಲಾತ್ಮಕ ಮನೋಭಾವ ಸ್ಪಷ್ಟವಾಗಿ ಹೊರಹೊಮ್ಮುತ್ತವೆ. ಪ್ರಣಯವು ಸ್ವಪ್ನಶೀಲ ಮತ್ತು ಅತೀಂದ್ರಿಯ ಗುಣವನ್ನು ಪಡೆದು ಶಾಂತ ಆತ್ಮೀಯ ಸಂಭಾಷಣೆಗಳು ಸಂಬಂಧಗಳನ್ನು ಗಾಢಗೊಳಿಸುತ್ತವೆ. ಒಂಟಿಗಳು ಕಲಾತ್ಮಕ ಅಥವಾ ಆಧ್ಯಾತ್ಮಿಕ ಚಟುವಟಿಕೆಗಳ ಮೂಲಕ ಭಾವಪೂರ್ಣ ಸಂಪರ್ಕಗಳನ್ನು ಕಂಡುಹಿಡಿಯಬಹುದು. ದಾಂಪತ್ಯಗಳು ಹೃದಯದ ಪಿಸುಮಾತುಗಳನ್ನು ಆಲಿಸುವ ಮೂಲಕ ಆಳವಾದ ಅನ್ಯೋನ್ಯತೆಯನ್ನು ಅನುಭವಿಸುತ್ತಾರೆ. ಶುಕ್ರನ ಪ್ರಭಾವವು ನಿಮ್ಮ ಕಾಂತೀಯತೆ ಮತ್ತು ಸೃಜನಶೀಲ ಹರಿವನ್ನು ಹೆಚ್ಚಿಸುತ್ತದೆ. ನಿಮ್ಮ ಉಪಪ್ರಜ್ಞೆಯ ಸೂಕ್ಷ್ಮ ಪಿಸುಮಾತುಗಳನ್ನು ನಂಬಿ. ವೃತ್ತಿಯಲ್ಲಿ ಸಹಾನುಭೂತಿಯ ನಾಯಕತ್ವ ಶೈಲಿ ಮತ್ತು ತೆರೆಮರೆ ಯೋಜನೆಗಳ ಮೇಲೆ ಗಮನವು ನಿಮಗೆ ಪ್ರಗತಿಯನ್ನು ತರುತ್ತದೆ. ಸಾರ್ವಜನಿಕ ಪ್ರದರ್ಶನಕ್ಕಿಂತ ನಿಖರ, ನೇರ ಸಂವಹನವು ಹೆಚ್ಚು ಪರಿಣಾಮಕಾರಿಯಾಗಿದೆ. ಬಾಲ್ಯದ ನೆನಪುಗಳು ನಿಮ್ಮ ಪ್ರಸ್ತುತ ಪ್ರಯಾಣಕ್ಕೆ ಹೊಸ ಅರ್ಥವನ್ನು ತರುತ್ತವೆ. ಅವುಗಳನ್ನು ಸೃಜನಶೀಲ ಪ್ರೇರಣೆಯಾಗಿ ಬಳಸಿ. ನಿಮ್ಮ ಸೂಕ್ಷ್ಮ ನರಮಂಡಲಕ್ಕೆ ಇಂದು ಹೆಚ್ಚುವರಿ ಕಾಳಜಿ ಬೇಕು. ಸೌಮ್ಯ ಯೋಗ, ಧ್ಯಾನ ಅಥವಾ ಈಜು ಮೂಲಕ ಶಕ್ತಿಯನ್ನು ಪುನರುಜ್ಜೀವನಗೊಳಿಸಿ. ಅತಿಯಾದ ಪ್ರಚೋದನೆಯನ್ನು ತಪ್ಪಿಸಿ ಮತ್ತು ಪಾದಗಳ ಆರೈಕೆಗೆ ಗಮನ ನೀಡಿ. ಭಾವನಾತ್ಮಕ ಪ್ರವಾಹಗಳು ಗುಣಪಡಿಸುವಿಕೆ ಮತ್ತು ತಾತ್ಕಾಲಿಕ ಒತ್ತಡವನ್ನು ತರುತ್ತವೆ.
ಕನಸುಗಳು ಮತ್ತು ಭಾವನೆಗಳನ್ನು ದಾಖಲಿಸಿ. ಅವು ಮುಂದಿನ ಪರಿವರ್ತನೆಗಳಿಗೆ ಮಾರ್ಗದರ್ಶನ ನೀಡುತ್ತವೆ.